Hello everyone. In today's class, we'll study some more problems. I explain you about the important questions only. So, we have one example show that parallelepiped of maximum value with given perimeter is a cube. So, ಈ ಎಕ್ಸಾಂಪಲ್ ನಾವು ಎಕ್ಸಾಕ್ಟ್ಲಿ ಎಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಸ್ಟಡಿ ಮಾಡಿದೀವಿ. ಸೊ ಸೆಕೆಂಡ್ ಇಯರ್ ಅಲ್ಲಿ ಸ್ಟಡಿ ಮಾಡಿರೋದ್ರಿಂದ ಪುನಃ ನಾನು ಅದನ್ನ ಏನ್ ಮಾಡಕ್ ಹೋಗಲ್ಲ, ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಇಲ್ಲಿ ಏನಿದೆ ಅಂತಂದ್ರೆ ಏನು ಎಕ್ಸಾಂಪಲ್ ನಮ್ಗೆ ಸೆಕೆಂಡ್ ಇಯರ್ ಸಿಲೆಬಸ್ ನಲ್ಲೇ ಮುಗ್ದಿರೋದ್ರಿಂದ ಎಕ್ಸಾಮ್ ಅಲ್ಲಿ ಕೇಳುವಂತ ಪಾಸಿಬಿಲಿಟಿ ಕೂಡ ಕಡಿಮೆ ಇದೆ. ನೆಕ್ಸ್ಟ್ ವಿ ಹ್ಯಾವ್ ಒನ್ ಪ್ರಾಬ್ಲಮ್, ಫೈಂಡ್ ದ ಬ್ರೆಡ್ತ್ ಆಫ್ ಅ ರಿವರ್ ಬೈ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಲ್ವಾ. ಸೊ ಈಗ ಇಲ್ಲೊಂದು ರಿವರ್ ಇದೆ ಅಂತ ಅನ್ಕೊಳ್ಳಿ, ಈ ರಿವರಿನ ಅಗಲ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ರಿವರ್ ಅನ್ನು ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ. ಹಂಗಿದ್ದಾಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಇಲ್ಲಿ ಇರುವಂತದ್ದು. ಸೊ ಈ ಕ್ವಶನ್ ಕೂಡ ಎಕ್ಸಾಮ್ ಅಲ್ಲಿ ಕೇಳಿಲ್ಲ ಅಷ್ಟು. ಬಟ್ ಈಗ ಓ ಎ ಅನ್ನುವಂಥದ್ದು ಬ್ರೆಡ್ತ್ ಆಗಿತ್ತು ಅಂತಂದ್ರೆ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಪ್ರೊಸೆಸ್. ಸೊ ಈ ಓ ಎ ಲೆಂತ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಮಿಡ್ ಪಾಯಿಂಟ್ ಡಿ ಅನ್ನುವಂಥದ್ದು ಓದಿಂದ ಒಂದು ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಪಾಯಿಂಟ್ ಅನ್ನು ಲೊಕೇಟ್ ಮಾಡ್ಕೊಂಡು ಅದ್ರ ಮಿಡ್ ಪಾಯಿಂಟ್ ಆಗಿ ತಗೊಂಡು ಟ್ರಯಾಂಗಲ್ ಆಗಿ ಕನ್ಸಿಡರ್ ಮಾಡುವಂತದ್ದು. ಸೊ ಈಗ ನೀವು ಇಲ್ಲಿ ಓ ಅನ್ನುವಂತ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ಆದ್ರೆ ಆ ಓದಿಂದ ಒಂದು ಸ್ವಲ್ಪ ದೂರದಲ್ಲಿ ಅದೇ ದಡದಲ್ಲಿ ಒಂದು ಪಾಯಿಂಟ್ ಅನ್ನ ಲೊಕೇಟ್ ಮಾಡ್ಕೊಳ್ಳಿ. ಆ ಪಾಯಿಂಟ್ ಮತ್ತೆ ನೀವಿರುವಂತ ಇನಿಷಿಯಲ್ ಪಾಯಿಂಟ್ ಅದು ಎರಡರ ಮಧ್ಯದಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೀವು ಏನ್ ಮಾಡ್ಬೇಕು, ಶೋ ಮಾಡ್ಕೋಬೇಕು, ಕನ್ಸಿಡರ್ ಮಾಡ್ಬೇಕು. ಸೊ ಆ ಪಾಯಿಂಟ್ ಅನ್ನ ಡಿ ಅಂತ ಇಟ್ಕೊಂಡಿದ್ದೀರಾ ಅಂತಾದ್ರೆ ನಾವು ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್ ಫ್ರಾಮ್ ದ ಪಾಯಿಂಟ್ ಓ ಎ ಅಂಡ್ ಡಿ such that will become an right angled triangle. ಸೊ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆ ಅಂತಂದ್ರೆ ಇಲ್ಲಿ ಈ ಓ ಬಿ ಓ ಎ ಡಿಸ್ಟೆನ್ಸ್ ಏನಿದೆ ಅದನ್ನ ನಾವು ಬಿ ಸಿ ಯ ಡಿಸ್ಟೆನ್ಸ್ ಮುಖಾಂತರ ಕಂಡುಹಿಡಿತೀವಿ. ಯಾಕೆ ಹೇಳಿ ನೋಡಿ, ಈಗ ಇದು ಓ ಎ ಡಿ ಆಯ್ತು ಹೌದಾ. ಈ ಒಂದು ಟ್ರಯಾಂಗಲ್ ಗೆ ಆಪೋಸಿಟ್ ಆಗಿ ನಮ್ಗೆ ಬಿ ಡಿ ಸಿ ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಈ ಬಿ ಡಿ ಸಿ 3 ಪಾಯಿಂಟ್ಸ್ ಯಾವ್ದ್ರಲ್ಲಿದೆ, ನೀವಿರುವಂತಹ ದಡದಲ್ಲೇ ಇದೆ. ಅವಾಗ ಏನಾಗತ್ತೆ, ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಕ್ಕೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಇಲ್ಲಾದ್ರೆ ನಿಮ್ಗೆ ಟ್ರಯಾಂಗಲ್ ಕನ್ಸಿಡರ್ ಮಾಡಕ್ ಬರೋದಿಲ್ಲ. ಇದು ನೀರಲ್ಲಿದೆ, ಬರಲ್ಲ ಅಲ್ವಾ. ಬಟ್ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೋದು. ಇದಕ್ಕೆ ಸೇಮ್ ಲೈನ್ ಇಂದಾನೆ ಇದು ಕೂಡ ಅಟೆಂಡ್ ಆಗಿದೆ ಅಂತಂದ್ರೆ ಈ ಮತ್ತೆ ಟ್ರಯಾಂಗಲ್, ಈ ಟ್ರಯಾಂಗಲ್ ಏನೋ ಆಗಿರುತ್ತೆ, ನಮ್ಗೆ ಎರಡು ಈಕ್ವಿಲ್ಯಾಟ್ರಲ್ ಇರತ್ತೆ ಅಲ್ವಾ. ಸೊ ಇದೆರಡು ಈಕ್ವಿಲ್ಯಾಟ್ರಲ್ ಇದ್ದಾಗ ಎ ಡಿ ಈಕ್ವಲ್ ಟು ಡಿ ಸಿ ಆಗಿರುತ್ತೆ, ಓ ಡಿ ಈಕ್ವಲ್ ಟು ಬಿ ಡಿ ಆಗಿದೆ. ಇದು ದಟ್ ಈಸ್ ಬೈ ಕನ್ಸ್ಟ್ರಕ್ಷನ್ ಬಿಕಾಸ್ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಓ ಅಂಡ್ ಪಿ. Okay, therefore OA will be equal to BC. So consider this triangle and solving we get the length of the river. ಇಲ್ಲಿ ನಾವು ಯಾವುದೇ ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡದೇ ಇರೋದಕ್ಕೆ ಡೈರೆಕ್ಟ್ ಆಗಿ OA equal to BC ಇರುತ್ತೆ ಅಂತ ನೀವು ಕನ್ಕ್ಲೂಷನ್ ಅನ್ನ ಬರೀತೀರಾ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಡೆವಲಪ್ ಎ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಆನ್ ಫೈಂಡಿಂಗ್ ದ ರೇಡಿಯಸ್ ಆಫ್ ಅರ್ತ್ ಅಂತ ಹೇಳ್ತಾರೆ ಅಲ್ವಾ. ಸೊ ರೇಡಿಯಸ್ ಆಫ್ ಅರ್ತ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅರ್ತ್ ಯಾವ ಆಕಾರದಲ್ಲಿರುತ್ತೆ, ಗೋಳವಾಗಿರುತ್ತೆ. ಸೊ ಗೋಳವಾಗಿ ಇದ್ದಾಗ ಅದರ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡಿ. ಸೊ ಒಂದು ಪಾಯಿಂಟ್ ಓ ಅನ್ನುವಂಥದ್ದು ನಾವು ಏನಂತ ಕರಿತೀವಿ, ಮಿಡ್ ಪಾಯಿಂಟ್ ಆರ್ ಸೆಂಟರ್ ಆಫ್ ದಿ ಸರ್ಕಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ರೇಡಿಯಸ್ ಆರ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಓ ಎ ಬಿ ದ ಲೆಂತ್. ಸೊ ಇಲ್ಲಿ ನಾವು ಯೂಸ್ ಮಾಡುವಂಥದ್ದು ಜಿಯೋಮೆಟ್ರಿಯ ಕೆಲವೊಂದಷ್ಟು ಕಂಡೀಷನ್ಸ್. ಸೊ ಇದನ್ನ ಯೂಸ್ ಮಾಡ್ಕೊಂಡಾಗ ಇಲ್ಲಿ ಥೀಟಾ ಅನ್ನುವಂತ ಆಂಗಲ್ ಈ ಬಿ ಮತ್ತೆ ಈ ಪಾಯಿಂಟ್ ಮಧ್ಯದಲ್ಲಿ ಇರುವಂತಹ ಡಿಸ್ಟೆನ್ಸ್ ಇಂದ ಕ್ರಿಯೇಟ್ ಹಾಕೊಂಡಿರುತ್ತೆ. ಸೊ ಈ ಡಿಸ್ಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವೇನಂತ ಏನ್ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ರೇಡಿಯಸ್ ಆಫ್ ದಿ ಅರ್ತ್, ದ ವ್ಯಾಲ್ಯೂ ಆಫ್ ಆರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ನಮ್ಗೆ ಗೊತ್ತಿರೋ ಪ್ರಕಾರ ವಿ ಹ್ಯಾವ್ ಒನ್ ರಿಸಲ್ಟ್
ನೋಡಿ ಇಲ್ಲಿ ಒಂದಿದೆ, ಈ ಥೀಟಾ ಅನ್ನೋದನ್ನ ನಾವು ನಾರ್ಮಲ್ ಡಿಗ್ರಿಯಿಂದ ಫೈಂಡ್ ಔಟ್ ಮಾಡ್ತಾ ಇಲ್ಲ, ರೇಡಿಯನ್ಸ್ಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ. ಸೊ 180/π ಏನಾಗಿದೆ, ಇಲ್ಲಿ ಮಲ್ಟಿಪ್ಲೈ ಆಗಿದೆ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಆಂಗಲ್ ವಿಲ್ ಬಿ ಈಕ್ವಲ್ ಟು ದಿಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಆರ್. ಇದು ಫಿಸಿಕ್ಸ್ ಅಲ್ಲಿ ನಾವು ಸ್ಟಡಿ ಮಾಡಿರುವಂತಹ ರಿಸಲ್ಟ್. ದಿಸ್ ಆಂಗಲ್ ಥೀಟಾ ವಿಲ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಆರ್. ಎರಡು ಪಾಯಿಂಟ್ ಮಧ್ಯದಲ್ಲಿರುವಂತಹ ಡಿಸ್ಟೆನ್ಸ್ ಬೈ ಆರ್. ಸೊ ಅದೇ ಒಂದು ಏನು ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಆರ್ ವಿಲ್ ಬಿ ಈಕ್ವಲ್ ಟು ಡಿ ಬೈ ಥೀಟಾ ಅಂತ ಫೈಂಡ್ ಔಟ್ ಮಾಡಿದೀವಿ. ಸೊ ಇದು ಕೂಡ ಎಕ್ಸಾಮ್ ಅಲ್ಲಿ ಅಷ್ಟು ಕೇಳಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ನೀವು ನೋಟ್ಸ್ ಅಲ್ಲಿ ಇದೆ, ನೋಡ್ಕೋಬಹುದು ಆರಾಮಾಗಿ. ನೆಕ್ಸ್ಟ್ ಇರುವಂತದ್ದು ಒಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಾಬ್ಲಮ್, ದಟ್ ಈಸ್ ರಿಸಲ್ಟ್ ಅಂತ ಹೇಳ್ಬೋದು ನಾವು. T1² / T2² = R1³ / R2³. ಈ ರಿಸಲ್ಟ್ ಅನ್ನ ಪ್ರೂವ್ ಮಾಡಕ್ಕೆ 100% ಕೇಳ್ತಾರೆ. ಹೆಂಗ್ ಮಾಡೋದು ಇದನ್ನ ನೋಡೋಣ. ದ ಆರ್ಬಿಟ್ ಆಫ್ ಈಚ್ ಪ್ಲಾನೆಟ್ ಇಸ್ ಅನ್ ಎಲಿಪ್ಸ್ ದಟ್ ವಿ ನೋ. ಸೊ ಇದ್ರಲ್ಲಿ ಮಧ್ಯದಲ್ಲಿ ಇರೋರು ಯಾರು? ಸನ್ ಅಲ್ವಾ? ಎಲಿಪ್ಸ್ ಆಕಾರದಲ್ಲಿ ಇದೆ ಅಂತ ಆದ್ರೆ ಎಲಿಪ್ಸಿನ ಮಿಡ್ ಪಾಯಿಂಟ್ ಗೆ ನಾವೇನಂತ ಕರಿತೀವಿ? ಫೋಕಸ್ ಅಂತ ಕರಿತೀವಿ. ಎಲಿಪ್ಟಿಕಲ್ ಶೇಪ್, ಸೆಂಟರ್ ಆಗಿರಲ್ಲ ಅಲ್ವಾ, ಅದು ಸೆಂಟರ್ ಏನಾಗಿರುತ್ತೆ, ಫೋಕಸ್ ಅಂತ ಕರಿತೀವಿ. ಯಾಕೆ ಹೇಳಿ? ಒಂದು ಪಾಯಿಂಟ್ ಅಲ್ಲಿ ಅದರ ಡಿಸ್ಟೆನ್ಸ್ ಜಾಸ್ತಿ ಇರತ್ತೆ, ಇನ್ನೊಂದು ಪಾಯಿಂಟ್ ಇಂದ ಅದರ ಡಿಸ್ಟೆನ್ಸ್ ಕಡಿಮೆ ಆಗತ್ತೆ ಅಲ್ವಾ. ಸೊ however the ellipses of the orbits are very small, so that as a first approximation we can take these orbits as circles with sun at the center. ಸೌರಮಂಡಲದ ಗ್ರಾಫ್ ಅನ್ನ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ, ಅಲ್ಲಿ ಏನಾಗಿರತ್ತೆ ಅಂತಂದ್ರೆ ಅದು ಎಲಿಪ್ಟಿಕಲ್ ಶೇಪ್ ಅಲ್ಲಿ ಇದೆ ಅನ್ನೋದು ನಮ್ಗೆ 2 ಡೈಮೆನ್ಷನಲಿ ಕಾಣಿಸುತ್ತೆ. ಆದ್ರೆ ಅದು ಒಂದು ಪ್ಲಾನೆಟ್ ಇಂದ ಒಂದು ಪ್ಲಾನೆಟ್ಗೆ, ಜೊತೆಗೆ ಸನ್ ಇಂದ ಪ್ಲಾನೆಟ್ಗೆ ಇರುವಂತಹ ಡಿಸ್ಟೆನ್ಸ್ ತುಂಬಾ ಮ್ಯಾಕ್ಸಿಮಮ್ ಇರೋದಕ್ಕೆ ನಾವೇನಂತ ಕರಿತೀವಿ? ಸನ್ ಮಧ್ಯದಲ್ಲಿ ಇದ್ದಾನೆ, ಅವನ್ ಸುತ್ತಲೂ ಎಲ್ಲಾ ಪ್ಲಾನೆಟ್ಸ್ ರೊಟೇಟ್ ಮಾಡ್ತಾ ಇರತ್ತೆ ಅಂತ ಕರಿತೀವಿ. ಸೊ ಹೌದಾ, ಅದಕ್ಕಾಗಿ ನಾವು ಫಾರ್ ದ ಸೇಕ್ ಆಫ್ ಕನ್ವೀನಿಯನ್ಸ್, ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗ್ಬೇಕು ಅಂತ ಸನ್ ಇಂದ ಪ್ಲಾನೆಟ್ ಮೂವ್ ಆದಾಗ್ಲೂ ಕೂಡ ಅದ್ರ ಡಿಸ್ಟೆನ್ಸ್ ಏನಿರತ್ತೆ ಸೇಮ್ ಇರತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಮಿಡಲ್ ಪಾಯಿಂಟ್ ಸನ್ ಇಂದ ಒಂದ್ ಪ್ಲಾನೆಟ್ ಸುತ್ತ ರೊಟೇಟ್ ಆಗ್ತಾ ಇದೆ, ಡಿಸ್ಟೆನ್ಸ್ ಎಲ್ಲ ಸೇಮ್ ಇದೆ ಅಂತಂದ್ರೆ ಅದ್ ಏನಾದಂಗಾಯ್ತು? ಸರ್ಕಲ್ ಆದಾಗಾಯ್ತು. ಸೊ ವಿ ಕಾಲ್ ದಟ್ ellipticides ಆಸ್ ಸರ್ಕಲ್. ಅಂಡ್ ಸರ್ಕಲ್ ಇದೆ ಅಂತಂದ್ರೆ ಅದ್ರ ಮಧ್ಯದಲ್ಲಿ ಇರುವಂತಹ ಸನ್ ಏನಾಗಿರತ್ತಾನೆ? ಅವನು ಸೆಂಟರ್ ನಲ್ಲಿ ಇರ್ತಾನೆ. ಸೊ ಅಗೇನ್ ಯಾವಾಗ್ಲೂ ಪ್ಲಾನೆಟ್ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಅಂಡರ್ ರೊಟೇಟ್ ಮಾಡುತ್ತೆ. ಸೊ ಒಂದು ಗ್ರಾವಿಟೇಷನಲ್ ಫೋರ್ಸ್ ಅನ್ನ ನಾವು ಕನ್ಸಿಡರ್ ಮಾಡೋಣ. ಸೊ ಅವೆಲ್ಲ ಕೂಡ ಒಂದು ಸ್ಪೀಡ್ ವಿ ಅನ್ನುವಂತಹ ಸ್ಪೀಡ್ ಇಂದ ಪ್ಲಾನೆಟ್ ಸೂರ್ಯನ ಸುತ್ತ ರೊಟೇಟ್ ಮಾಡ್ತಾ ಇದೆ, ರಿವಲ್ಯೂಷನ್ ಆಗ್ತಾ ಇದೆ ಅಂತಾದ್ರೆ ಸ್ಪೀಡ್ ವಿ ಅಂತ ಕನ್ಸಿಡರ್ ಮಾಡೋಣ. ಸೆಂಟ್ರಲ್ ಎಕ್ಸಲರೇಷನ್ ವಿಲ್ ಬಿ v² / r. ಇದು ಕೂಡ ಫಿಸಿಕ್ಸ್ ಅಲ್ಲಿ ನೀವು ಸ್ಟಡಿ ಮಾಡಿರ್ತೀರ, SSLC ಅಲ್ಲೇ ಬಂದಿರತ್ತೆ ಈ ಫಾರ್ಮುಲಾ ಕೂಡ ಅಲ್ವಾ. So if the mass of the sun is S and mass of the planet is P, then we have Gps/r² = P × v² / r, which is ready-made formula. ಇದು ಕೂಡ ನಾವು SSLC ಅಲ್ಲಿ ಡಿರೈವ್ ಮಾಡಿದೀವಿ, ನಾನು ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಈಗ ಇದನ್ನ ಸಾಲ್ವ್ ಮಾಡಿದ್ರೆ ಒಂದು ಆರ್ ಕ್ಯಾನ್ಸಲ್ ಆಯ್ತು. ಸೊ v² ವಿಲ್ ಬಿ ಈಕ್ವಲ್ ಟು PP ಹೋಗುತ್ತಲ್ವಾ. Okay, so v equal to G × S/r ಉಳಿತು, where G is constant, which is gravitational constant. Okay. Also, if T is the periodic time of the planet, ಒಂದು ಸುತ್ತ ತಿರುಗ್ಲಿಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದನ್ನ T ಇಂದ ಡಿನೋಟ್ ಮಾಡ್ತಿದೀವಿ ಅಂತ ಆದ್ರೆ ಯಾವ ಸ್ಪೀಡ್ ಅಲ್ಲಿ ರೊಟೇಟ್ ಆಗ್ತದೆ? v × ಟೈಮ್ ವಿಲ್ ಬಿ ಈಕ್ವಲ್ ಟು
ಡಿಸ್ಟೆನ್ಸ್ ಅಲ್ವಾ. ಸೊ ಬಟ್ ಡಿಸ್ಟೆನ್ಸ್ ಎಷ್ಟಿದೆ, ಒಂದು ಸರ್ಕಲ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ 2πr. ಸೊ ನಾವೇನ್ ಮಾಡ್ತೀವಿ, ಡಿಸ್ಟೆನ್ಸ್ ಅನ್ನ ಸರ್ಕಂಫರೆನ್ಸ್ ಇದೆ ಈಕ್ವೇಟ್ ಮಾಡ್ತೀವಿ, ಅದು ಕೂಡ ಡಿಸ್ಟೆನ್ಸ್ ಅಲ್ವಾ. ಸೊ ವಿ ಹ್ಯಾವ್ ದ ಕಂಡೀಷನ್ v into t equal to 2πr. therefore from equation 1 and 2 v square ಇದೆ, 2πr by t ಅಂದ್ರೆ v ಆಯ್ತು ಸ್ಕ್ವೇರ್ ಈಕ್ವಲ್ ಟು gs by r. ಸೊ ಈ ಎರಡು ಇಕ್ವೇಶನ್ ಇಕ್ವೇಟ್ ಮಾಡಿದ್ರೆ t ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಸಾಲ್ವ್ ಮಾಡಿ 4π ಸ್ಕ್ವೇರ್ r ಕ್ಯೂಬ್ ಡಿವೈಡೆಡ್ ಬೈ g into s ಆಯ್ತು. ಓಕೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಏನ್ ಮಾಡ್ತೀವಿ, ಎರಡು ಪ್ಲಾನೆಟಿನ ನಮ್ಗೆ ಕಂಪ್ಯಾರಿಸನ್ ಬೇಕು ಅಲ್ವಾ. ಸೊ T1 ಮತ್ತೆ T2 ಎರಡು ಬೇರೆ ಬೇರೆ ಪ್ಲಾನೆಟ್ಸಿನ ಟೈಮ್ ಪೀರಿಯಡ್ಸ್ ಆಗಿತ್ತು. ಎರಡು ಬೇರೆ ಬೇರೆ ಪ್ಲಾನೆಟ್ ಆಗಿದೆ ಅಂತಂದ್ರೆ ಅವ್ರದ್ದು ರೇಡಿಯಸ್ ಕೂಡ ಏನಾಗಿರುತ್ತೆ, ಬೇರೆ ಬೇರೆ ಇರುತ್ತೆ. ವಿ ಟೇಕ್ R1 ಇಸ್ ದ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು the first planet and R2 be the radius with respect to the second planet. Then T1 square by T2 square equal to ಇದಕ್ಕೆ ಎರಡಕ್ಕೂ ನಾವು ವ್ಯಾಲ್ಯೂನ ಹಾಕ್ತಿವಿ. R ಇದ್ದಲ್ಲಿ R1 ಬರುತ್ತೆ and R2 ಬರುತ್ತೆ. ಮಾಡಿದಾಗ ನಮಗೆ ಸಿಗುವಂತದ್ದು R1 ಕ್ಯೂಬ್ by R2 ಕ್ಯೂಬ್. therefore T1 square by T2 square equal to R1 ಕ್ಯೂಬ್ by R2 ಕ್ಯೂಬ್. ಸೊ ರಿಸಲ್ಟ್ ಅನ್ನ ಹೇಗೆ ಕೇಳ್ತಾರೆ ಅಂತಂದ್ರೆ, ದ ಸ್ಕ್ವೇರ್ಸ್ ಆಫ್ ದಿ ಪೀರಿಯಾಡಿಕ್ ಟೈಮ್ಸ್ ಆರ್ ಪ್ರಪೋರ್ಷನಲ್ ಟು ದ ಕ್ಯೂಬ್ಸ್ ಆಫ್ ರೇಡಿಯಸ್ ಆಫ್ ದಿ ಆರ್ಬಿಟ್. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಯು ಕ್ಯಾನ್ ಗೋ ಥ್ರೂ ದಿಸ್. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಪ್ರಾಬ್ಲಮ್ ಏನು ಅಂತಂದ್ರೆ, ಹೈಟ್ ಆಫ್ ದಿ ಟವರ್ ಅನ್ನ ಫೈಂಡ್ ಔಟ್ ಮಾಡೋದು. ತುಂಬಾ ಈಸಿ ಇದೆ. ಆಂಗಲ್ ಆಫ್ ಎಲಿವೇಶನ್ ಅನ್ನ ಕೊಟ್ಟಿರ್ತಾರೆ ಅವರು. ಸೊ ಟವರಿನ ಮೇಲೆ ಫ್ಲಾಗ್ ಅನ್ನ ಪೋಸ್ಟ್ ಮಾಡಿರ್ತಾರೆ. ಸೊ ಎಲಿವೇಶನ್ ಅನ್ನ ಆಲ್ಫಾ ಮತ್ತೆ ಬೀಟಾದಿಂದ ಡಿನೋಟ್ ಮಾಡ್ತಾರೆ. ಹೈಟ್ ಆಫ್ ದಿ ಫ್ಲಾಗ್ ಪೋಸ್ಟ್ ಏನಾಗಿರುತ್ತೆ ಅನ್ನೋದನ್ನ ಟವರ್ ಅಂತ ಕೂಡ ಕೊಡ್ಬೋದು. ಇಲ್ಲಿ ಟವರ್ ಇದೆ, ಆ ಟವರ್ ಮೇಲೆ ಫ್ಲಾಗ್ ಪೋಸ್ಟ್ ಮಾಡಿದ್ದಾರೆ, ಆಂಗಲ್ ಆಫ್ ಎಲಿವೇಶನ್ಸ್ ಕೊಟ್ಟಿದ್ದಾರೆ. ಸೊ ಹೇಗೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಅಂತ ಕೇಳ್ತಿದ್ದಾರೆ. ಫೈಂಡ್ ದ ಹೈಟ್ ಆಫ್ ದಿ ಫ್ಲಾಗ್ ಪೋಸ್ಟ್ ಅಂದ್ರೆ ಎ ಬಿ ಯ ಲೆಂತ್ ಏನು ಅಂತ. ನಾನು ಅದಕ್ಕೆ ರೆಸ್ಪೆಕ್ಟಿವ್ ಆಗಿರುವಂತಹ ಡೈಗ್ರಾಮ್ ಅನ್ನ ಏನು ಮಾಡಿದೀವಿ, ಡ್ರೈವ್ ಮಾಡ್ಕೊಂಡಿದೀವಿ. ನಾವ್ ಇದನ್ನ ಟ್ರಿಗ್ನೋಮೆಟ್ರಿಯನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಸೊ ಈಗ ಓ ಎ ಅನ್ನುವಂಥದ್ದು ಟವರ್ ಆಗಿತ್ತು ಅಂತಂದ್ರೆ, ಎ ಬಿ ಟವರಿನ ಮೇಲೆ ಫ್ಲಾಗ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಸೊ ಒನ್ ಫಿಕ್ಸ್ಡ್ ಪಾಯಿಂಟ್ ಸಿ ಅನ್ನ ಕನ್ಸಿಡರ್ ಮಾಡೋಣ. ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ ಆಲ್ಫಾ ಅಂಡ್ ಬೀಟಾ. ಸೊ ಬೈ ಹೈಪೋಥಿಸಿಸ್ ವಿ ಹ್ಯಾವ್ ಆಂಗಲ್ ಓ ಸಿ ಎ ಈಕ್ವಲ್ ಟು ಆಲ್ಫಾ, ಓ ಸಿ ಬಿ ಈಕ್ವಲ್ ಟು ದಿಸ್ ಆಂಗಲ್ ಬೀಟಾ. ಫ್ರಮ್ ದಿಸ್ ಫಿಗರ್ ಟ್ಯಾನ್ ಆಲ್ಫಾವನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಟ್ಯಾನ್ ಆಲ್ಫಾ ಅನ್ನ ನಾವು ಫೈಂಡ್ ಔಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಓ ಎ ಬೈ ಓ ಸಿ ಅಲ್ವಾ. ಸೊ ಅಗೇನ್ tan beta with respect to the angle beta OB by OC. ಅಂದ್ರೆ ಪುನಃ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಕರೆಕ್ಟ್ ಕ್ಲಿಯರ್ ಆಗಿ ಅಂತ. ಸೊ ದಟ್ ಈಸ್ ಓ ಎ ಈಕ್ವಲ್ ಟು ಓ ಸಿ ಇಂಟು ಟ್ಯಾನ್ ಆಲ್ಫಾ, ಓ ಬಿ ಈಕ್ವಲ್ ಟು ಓ ಸಿ ಇಂಟು ಟ್ಯಾನ್ ಬೀಟಾ ಆಯ್ತು. ಓ ಸಿ ಅಂತಂದ್ರೆ ಒಂದು ಫಿಕ್ಸ್ಡ್ ಲೆಂತ್ ಇದೆ ಅಲ್ವಾ, ಡಿಸ್ಟೆನ್ಸ್ ಎ ಅಂತ ಕನ್ಸಿಡರ್ ಮಾಡಿ, ಎ ಟ್ಯಾನ್ ಆಲ್ಫಾ, ಎ ಟ್ಯಾನ್ ಬೀಟಾ, ಓ ಎ ಮತ್ತೆ ಓ ಬಿ ಯ ವ್ಯಾಲ್ಯೂ ಆಯ್ತು. ಬಟ್ ಎ ಬಿ ಅಂತಂದ್ರೆ ಏನು, ಓ ಬಿ ಮೈನಸ್ ಓ ಎ. ಸೊ ಓ ಬಿ ಓ ಎ ಎರಡದ್ರ ವ್ಯಾಲ್ಯೂ ಗೊತ್ತಿದೆ ಅಂತಂದ್ರೆ ಎ ಬಿ ವಿಲ್ ಬಿ ಈಕ್ವಲ್ ಟು ಎ ಇಂಟು ಟ್ಯಾನ್ ಬೀಟಾ ಮೈನಸ್ tan alpha. So this is how to find the height of the flag post on the tower. Very important problems. So ಅದೆಲ್ಲವನ್ನು ನಾವು ಈ ಒಂದು ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೀವಿ. Okay, we'll continue in the next class.